ಎಲ್ರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮೆಲ್ಲರ ಮುಂದೆ ನಾ ಬಂದಿನ್ರಿ. ಇನ್ನೊಂದು ಕಗ್ಗವನ್ನು ಪ್ರಸ್ತುತಪಡಿಸ್ಬೇಕು ಅಂತ ಅನ್ಕೊಂಡಿನಿ. ಆ ಕಗ್ಗ ಹೀಗಿದೆ: ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿಟ್ಟಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಇದು ಕಗ್ಗ. ನಾನು ಮೊದಲೇ ಹೇಳದಂಗೆ ಮಂಕುತಿಮ್ಮನ ಕಗ್ಗ ಒಂದು ಶ್ರೇಷ್ಠ ಕೃತಿ ಕನ್ನಡದೊಳಗ. ಅದ್ರಾಗ ಎಲ್ಲಾ ಕಗ್ಗಗಳು ಅಷ್ಟೇ ಸುಂದರವಾಗಿ ಜೀವನವನ್ನ ಹೇಗೆ ನಡೆಸ್ಬೇಕು ಅನ್ನುವಂತಹ ಪಾಠವನ್ನ ನಮಗೆಲ್ಲರಿಗೂ ಹೇಳ್ಕೊಡ್ತಾವ್ರಿ. ಅದ್ರಾಗ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲೆ ಯಾವ್ದಂತಂದ್ರೆ, ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ. ನೋಡ್ರಿ, ಶಬ್ದ ಚಮತ್ಕಾರ ಹೆಂಗದ. ಕನ್ನಡ ಭಾಷೆ ಎಷ್ಟು ಸುಂದರವಾಗ್ಯದ. DVG ಅವರು ರಚಿಸಿದಂತ ಒಂದೊಂದು ಪದ್ಯಗಳು ಎಷ್ಟು ಸುಂದರವಾಗ್ಯಾವ ಅಂದ್ರ, ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ. ನೋಡ್ರಿ, ಎಂಥ ಒಂದು ಅದ್ಭುತವಾದಂತಹ ಸಾಲಿದು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಂದ್ರೆ, ಈ ಕಗ್ಗದ ಮುಖಾಂತರ DVG ಅವರು ಏನ್ ಹೇಳಲಿಕ್ಕೆ ಹೊರಟಾರ್ರಿ, ನಮ್ಗೆಲ್ಲರಿಗೂ ಏನು ಯಾವ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೊಂಟಾರಂದ್ರ, ಜಗತ್ತು ಎಷ್ಟೆಷ್ಟು ಎಂತೆಂಥ ಜನರನ್ನೆಲ್ಲ ಮರ್ತು ಹೋಗ್ಬಿಟ್ಟದ. ಅಂದ್ರೆ ಜಗತ್ತು ಎಂತೆಂಥ ಆವಿಷ್ಕಾರಗಳನ್ನ ಮಾಡಿದಂಥವ್ರು, ಆಮೇಲೆ ಎಷ್ಟೆಷ್ಟೋ ಕೊಡುಗೆಗಳನ್ನ ಕೊಟ್ಟಂಥವ್ರನ್ನೇ ಮರ್ತು ಹೋಗ್ಬಿಟ್ಟದ. ಇನ್ನ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಕ್ಕಂಥ ತುಂಬಾ ಜನ, ಅವ್ರನ್ನ ಎಷ್ಟರ ಮಟ್ಟಿಗೆ ಜಗತ್ತು ನೆನೆಸ್ಕೊಳ್ತದ, ಜಗತ್ತು ನೆನಪು ಮಾಡ್ಕೊಳ್ತದ. ಅದ್ರೊಳಗ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುವಂಥವ್ರು ನಮಗೇನಾದ್ರೂ ಯಶಸ್ಸು ಸಿಗ್ಬೋದೋ ಏನೋ, ಅಂದ್ರೆ ನಮ್ಮನ್ನ ನೆನಪು ಮಾಡ್ಕೊಳ್ತದೋ ಏನೋ ಜಗತ್ತು, ನಮ್ಮನ್ನ ನೆನಪು ಮಾಡ್ಕೊಳ್ತದ ಅನ್ನುವಂಥ ಪ್ರಶ್ನೆಯನ್ನ DVG ಅವ್ರು ಹಾಕ್ಯಾರ್ರಿ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ನೋಡ್ರಿ, ಇಡೀ ಜೀವನಕ್ಕೆ ಅಥವಾ ಯಾರದೇ ಜೀವನಕ್ಕಾಗ್ಲಿರಿ, ಎಲ್ಲರ ಜೀವನಕ್ಕೂ ತುಂಬಾ ಮೂಲವಾದಂತಹದ್ದು, ಅತ್ಯವಶ್ಯಕವಾದಂತಹದ್ದು, ಜೀವನ ನಡೀಲಿಕ್ಕೆ ಎಲ್ಲರಿಗೂ ಬೇಕಾಗಿರುವಂತಹದ್ದು ಒಂದು ಅನ್ನ, ಇನ್ನೊಂದು ಅಕ್ಷರ. ಎರಡು ಭಾರಿ ಇಂಪಾರ್ಟೆಂಟ್ ರೀ. ಎರಡು ಭಾರಿ ಅಂದ್ರೆ ಭಾರಿ ಅವಶ್ಯಕ ಜೀವನಕ್ಕ. ಅತ್ಯವಶ್ಯಕ, ಜೀವನದ ಮೂಲ. ಎಲ್ಲರ ಜೀವನದ ಮೂಲ, ಬದುಕಿನ ಮೂಲ ಅಂದ್ರೆ ಅನ್ನ ಮತ್ತು ಅಕ್ಷರ. ಈ ಅನ್ನವನ್ನ ಮೊದಲಿಗೆ ಯಾರು ಕಂಡಿಡಿದ್ರು? ಅಕ್ಕಿಯನ್ನ ಬೇಯಿಸಿದ್ರೆ ಅನ್ನ ಆಗ್ತದ, ಅದನ್ನ ಊಟ ಮಾಡಿದ್ರೆ, ಅದನ್ನ ಸೇವಿಸಿದ್ರೆ ನಮಗ ನಮ್ಮ ಹಸಿವು ನೀಗ್ತದ, ನಮ್ಮ ಹಸಿವು ಶಾಂತವಾಗ್ತದ, ನಮ್ಮ ಹೊಟ್ಟೆ ಶಾಂತ ಆಗ್ತದ ಅಂತಂದು ಹೇಳಿ ಯಾರಿಗೂ ಗೊತ್ತಿತ್ರಿ? ಯಾರಿಗೂ ಅದನ್ನ ಕಂಡಿಡಿದವ್ರು ಯಾರಿಗೂ ನೆನಪಿಲ್ಲ. ಅಕ್ಕಿಯಿಂದ ಅನ್ನ ಮಾಡಬಹುದು, ಅಕ್ಕಿಯಿಂದ ಅನ್ನ ಮಾಡುವಂತಹ ವಿಧಾನ, ಅದನ್ನ ಯಾರು ಕಂಡಿಡಿದವರು ಯಾರಿಗೂ ನೆನಪಿಲ್ಲ, ಎಲ್ಲರೂ ಮರ್ತು ಹೋಗ್ಬಿಟ್ರ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ನೋಡ್ರಿ, ಅಕ್ಕರದ ಬರಹ, ಬರಹ ಅಥವಾ ಅಕ್ಷರವನ್ನ ಓದೋದಾಗ್ಲಿ, ಅಕ್ಷರವನ್ನ ಬರೆಯೋದಾಗ್ಲಿ, ಅದರಿಂದಲೇ ಅಲ್ರಿ ಜ್ಞಾನ ಸಿಗೋದೇ ನಮ್ಗೆ ಅಕ್ಷರದಿಂದ. ಅಕ್ಷರವನ್ನ ಬರೆಯೋದು ಮತ್ತು ಓದುವ ವಿಧಾನ ಮತ್ತು ಬರೆಯುವ ವಿಧಾನನೇ, ಅಕ್ಷರವೇ ನಮಗ್ ಗೊತ್ತಿಲ್ಲದೆ ಹೋಗಿದ್ರೆ ಈ ಜಗತ್ತಿಗೆ ಜ್ಞಾನನೇ ಸಿಗ್ತಿದ್ದಿಲ್ಲ. ಅಂಥ ಈ ಜಗತ್ತಿಗೆ ಜ್ಞಾನದ ಮೂಲ ಸ್ವರೂಪವಾಗಿರುವಂತಹ ಅಕ್ಷರವನ್ನ, ಓದನ್ನ ಪರಿಚಯಿಸಿದವ್ರು ಯಾರು? ನಮ್ಗೆ ಯಾರು ಗೊತ್ತಿಲ್ಲ. ನಾವು ಮರ್ತು ಹೋಗ್ಬಿಟ್ಟಿವಿ ಆಗ್ಲೇ, ಹೌದಾ? ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ. ತನ್ನ ಆದಿ ಬಂಧುಗಳ ಅಂದ್ರೆ ಎಷ್ಟೋ ಈ ತರಹದ ಮೊದಲುಗಳನ್ನ, ಈ ತರಹದ ಅತ್ಯವಶ್ಯಕವಾದ ವಿಷಯಗಳನ್ನ ಜಗತ್ತಿಗೆ ಯಾರು ಪರಿಚಯಿಸಿದ್ರು, ಯಾರು ಕೊಟ್ರು, ಈ ಜಗತ್ತಿನ ವಿಕಾಸಕ್ಕೆ ಯಾರು ಕಾರಣರಾದ್ರು, ಈ ಜಗತ್ತಿನ ಏಳಿಗೆಗೆ ಯಾರು ಕಾರಣರಾದ್ರು ಅನ್ನೋದನ್ನೇ ಜಗತ್ತು ಮರೆತು ಬಿಟ್ಟದ್ರಿ. ಜನ ಎಲ್ಲ ಮುಂದೆ ಹೋಗ್ಬಿಟ್ರೆ. ಯಾಕಂದ್ರೆ ಧಾವಂತದ ಬದುಕು, ಎಲ್ಲರೂ ಅವ್ರವ್ರದೇ ಆದಂತಹ ಗಡಿಬಿಡಿಗಳಲ್ಲಿ ಓಡ್ತಾ ಇರ್ತಾರೆ ದಿನ. ಹಂಗಾಗಿ ಅಂಥ ತನ್ನ ಆದಿ ಬಂಧುಗಳ ಮೊಟ್ಟ ಮೊದಲಿಗೆ ಜಗತ್ತಿಗೆ ಎಷ್ಟೋ ವಿಷಯಗಳನ್ನ ಪರಿಚಯಿಸಿದ ಮಹಾನುಭಾವರನ್ನ, ಮಹಾತ್ಮರನ್ನೇ ಜಗತ್ತು ಮರೆತಾಗ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ನನ್ನಂತ ಎಷ್ಟೋ ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ, ಏನು ಇಲ್ದೇನೆ, ಅಂದ್ರೆ ಜಗತ್ತಿನಲ್ಲಿ ಎಲ್ಲ ಸುಖ, ಸಂತೋಷ, ಸವಲತ್ತು, ಇನ್ನು ಏನೇನೋ ಎಲ್ಲ ಏನದಲ್ರಿ ಜಗತ್ನಾಗ, ಆ ಎಲ್ಲದನ್ನು ಇದ್ದಿದ್ದನ್ನ ಬಂದು ಅನುಭವಿಸಿ ಎಷ್ಟೋ ಜನ ನನ್ನಂಥವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾವು ಇದ್ದು ಹೋಗ್ಲಿಕ್ಕತ್ತೀವಿ. ನಾವೇನು ಜಗತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿಲ್ಲ, ಅಥವಾ ಜಗತ್ತಿನ ಏಳಿಗೆಗೆ ಕಾರಣ ಆಗುವಂತಹ ಯಾವುದೇ ಒಂದು ಶ್ರೇಷ್ಠ ವಿಷಯಗಳನ್ನ ನಾವೇನು ಸಂಶೋಧನೆ ಮಾಡಿ ಜಗತ್ತಿಗೆ ನೀಡಿಲ್ಲ. ಅಂಥವ್ರನ್ನ ಜಗತ್ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯನಾ? ನನ್ನಂಥ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಯಶಸ್ಸು ಅಂದ್ರೆ ನನ್ನನ್ನು ನೆನಪಿಸಿಕೊಳ್ಳಿ ಅನ್ನುವಂತಹ, ಜಗತ್ತು ನನ್ನನ್ನು ನೆನಪು ಮಾಡಿಕೊಳ್ಳಿ ಅನ್ನುವಂತಹ ಒಂದು
ಮನಸ್ಥಿತಿ ಏನ ಇರ್ತದಲ್ರಿ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ, ಅಂಥವ್ರಿಗೆ ನಮಗೆ ಏನಾದ್ರೂ ಯಶಸ್ಸು ಸಿಗ್ಬೋದಾ, ಜಗತ್ತು ನಮ್ಮಂಥವ್ರು ನೆನೆಸ್ಕೊಳ್ತದ ಅಂದ್ರೆ ಇಲ್ಲಿ ನಾವು ನೆನ್ಪಿಡ್ಬೇಕಾದ್ದೇನು ಅಂತಂದ್ರೆ, ಇವತ್ತಿನ ಜಗತ್ನಾಗ ಏನಾಗ್ಬಿಟ್ಟದ್ರಿ ಅಂದ್ರ ಎಲ್ಲದಕ್ಕೂ ಫಲಕಗಳನ್ನ ಹಾಕೊಂಡು ಓಡಾಡೋದು. ನಾವು ಏನೇ ಸಣ್ಣದು ಏನೇ ಒಂದು ಯಾವುದೇ ಒಂದು ವಿಷಯ ಏನೋ ಒಂದು ಮಾಡಿದ್ರು, ಯಾವುದೋ ಒಂದು ಸಣ್ಣ ಸಹಾಯ ಸಹಕಾರ ಏನೇ ಒಂದು ಮಾಡಿದ್ರು ಅದಕ್ಕೊಂದು ಹೆಸರು ಹಾಕೊಳ್ಳೋದು ನಡೆದಂಥ ಈ ಸಂದರ್ಭದೊಳಗ ಇಂಥ ಮಹಾನ್ ವ್ಯಕ್ತಿಗಳನ್ನೇ ಜಗತ್ತು ಮರೆತು ಮುಂದೆ ಹೋಗಿರುವಾಗ ಇನ್ನ ಏನೂ ಮಾಡದೇನೆ, ಏನೂ ಕೊಡುಗೆ ಕೊಡ್ಲಾರ್ದಂಗೆ ಜಗತ್ತಿಗೆ ಇಲ್ಲಿದೆಲ್ಲವನ್ನೂ ಬಂದು ಇಲ್ಲಿಯ ಸವಲತ್ತುಗಳನ್ನ ಪಡೆದು ಇಲ್ಲಿಯದೆಲ್ಲವನ್ನು ಅನುಭವಿಸಿ ಸುಮ್ಮನೆ ಹೋಗ್ತಿರುವಂತಹ ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಜಗತ್ತು ಯಾಕೆ ನೆನಪಿಸಿಕೊಳ್ತದ, ಜಗತ್ ನೆನಪಿಸಿಕೊಳ್ಳಿಕ್ ಸಾಧ್ಯನಾ ಅನ್ನುವಂಥ ವಿಷಯವನ್ನ DVG ಅವರು ಕೇಳ್ಯಾರ್ರಿ. ಅಂದ್ರೆ ನಮ್ಮನ್ನ ನಾವೇನೋ ಒಂದು ಸಣ್ಣ ಸಹಾಯ ಮಾಡಿದ್ದನ್ನು ನಮ್ಮ ಹೆಸರು ಬರ್ಲಿ, ನಮ್ಮನ್ನ ನೆನಪಿಸಿಕೊಳ್ಳಿ ಅಂತಂದು ಹೇಳಿ ನಾವೆಲ್ಲರೂ ಏನು ಅಪೇಕ್ಷೆ ಪಡ್ತೀವಲ್ರಿ, ಆ ಥರದ ಅಪೇಕ್ಷೆಗಳನ್ನ ನೀವು ಇಟ್ಕೋಬೇಡ್ರಿ. ಜಗತ್ತು ಎಂತೆಂಥವ್ರನ್ನೂ ಮರ್ತು ಹೋಗ್ಯದ. ಹಂಗಾಗಿ ಎಲ್ಲರನ್ನೂ ನೆನಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಿ ಸಾಗ್ತಾ ಇರಬೇಕು, ಹೊರಡ್ತಾ ಇರಬೇಕು ಅನ್ನೋದನ್ನ ತುಂಬಾ ಮನಮುಟ್ಟುವ ರೀತಿ ಒಳಗ DVG ಅವರು ಇದನ್ನ ಈ ಕಗ್ಗದೊಳಗೆ ಹೇಳ್ಯಾರ್ರಿ. ಈ ಕಗ್ಗವನ್ನ ನನಗೆ ನಾನು ಪ್ರತಿಯೊಂದು ಕಗ್ಗದೊಳಗೂ ಹೇಳುವಂತೆ ಈ ಕಗ್ಗದ ಕೊನೆಯಲ್ಲೂ ನಾನು ಹೇಳೋದೊಂದೇ, ಈ ಕಗ್ಗವನ್ನ ನಾನು ಈಗೇನು ಪ್ರಸ್ತುತಪಡಿಸೇನಲ್ರಿ, ಇದು ನನಗ ಅರ್ಥವಾದಷ್ಟು ರೀತಿ ನನ್ನ ಅಲ್ಪಜ್ಞಾನಕ್ಕೆ ತೋಚಿದಷ್ಟು ನಾನು ಇದನ್ನ ಪ್ರಸ್ತುತಪಡಿಸೀನಿ. ಇನ್ನೂ ಬೇರೆ ದೃಷ್ಟಿಕೋನಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗ್ತೀನಿ. ನಮಸ್ಕಾರ ರೀ.